ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧ ರಣರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಪಣ ತೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ರಣರಂಗದ ಆಟವನ್ನೇ ಬದಲಿಸಿದ್ದಾರೆ. ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸ್ಕೆಚ್ ಹಾಕಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿಯನ್ನ ಹೊಡೆದು ಹಾಕಿದ್ರು, ಇರಾನ್ ಮಾತ್ರ ಶರಣಾಗ್ತಿಲ್ಲ. ಮೌಸ್ತಫಾ ಖಮೇನಿಯನ್ನ ಹಾಸಿಗೆ ಹಿಡಿಸಿದ್ರು, ಟಾಪ್ ಮೋಸ್ಟ್ ನಾಯಕರನ್ನೇ ಫಿನಿಶ್ ಮಾಡಿದ್ರು ಕೂಡ ಖಮೇನಿ ಪಡೆ ಮಾತ್ರ ಮಂಡಿಯೂರ್ತಾನೇ ಇಲ್ಲ. ಪರಮಾಣು ಕೇಂದ್ರವನ್ನೇ ಒಡೀಸ್ ಮಾಡಿದ್ರು, ಶಿಯಾ ದೇಶ ಕಿಂಚಿತ್ತೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಗಾಯಗೊಂಡ ಸಿಂಹದಂತೆ ಇರಾನ್ ಗರ್ಜನೆ ಮಾಡ್ತಾ ಇದೆ. ಹಲ್ಲು ಕಿತ್ತರೂ ಕೂಡ ಮುಸುಗುಡ್ತಾ ಇದೆ. ರೊಚ್ಚಿಗೆದ್ದ ಟ್ರಂಪ್ ಈಗ ರಣರಂಗದ ಆಟವನ್ನೇ ಬದಲಾಯಿಸಿದ್ದಾರೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಇರಾನ್ಗೆ ನುಗ್ಗಿ ಹೊಡೆಯಲು ಸಜ್ಜಾದ ಅಮೆರಿಕ. ಇರಾನ್ ಮುಂದೆ ಜಗತ್ತಿನ ಅತಿದೊಡ್ಡ ಸೇನೆ ಕೆಲಸಕ್ಕೆ ಬರ್ತಿಲ್ಲ. ಅದೆಷ್ಟೇ ಬಲಾಢ್ಯ ಶಸ್ತ್ರಾಸ್ತ್ರಗಳಿದ್ರೂ ಕೂಡ ವರ್ಕೌಟ್ ಆಗ್ತಿಲ್ಲ. ಇದನ್ನೆಲ್ಲ ಕಂಡು ಹುಚ್ಚನಾಗ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಈಗ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ವಾಯುದಾಳಿ ಮಾಡ್ತಿದ್ದ ದೊಡ್ಡಣ್ಣ ಈಗ ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸಜ್ಜಾಗಿದ್ದಾರಂತೆ. ಜತಾಯಗತಾಯವಾಗಿ ಇರಾನ್ನ ತೈಲ ನಾಡಿಯನ್ನ ವಶಕ್ಕೆ ಪಡೆಯೋದೇ ಟ್ರಂಪ್ ಪಣ ತೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ, ಕಾರ್ ದ್ವೀಪ ಕೈವಶಕ್ಕೆ ಶಪಥ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಇರಾನ್ ಒಳಗೆ ಸೈನಿಕರನ್ನ ನುಗ್ಗಿಸೋಕೆ ದೊಡ್ಡಣ್ಣ ಮುಂದಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಸೈನಿಕರನ್ನ ರೆಡಿ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅಮೆರಿಕದ ಸೈನಿಕರು ಇರಾನ್ಗೆ ನುಗ್ಗಲಿದ್ದಾರೆ. ಇರಾನ್ಗೆ ವಾಯು, ಭೂಮಿ, ನೌಕೆ ಮೂಲಕ ಹೊಡೆಯೋಕೆ ಅಮೆರಿಕ ಪ್ಲಾನ್ ಮಾಡಿದೆ. 3 ಕಡೆಗಳಿಂದಲೂ ಕೂಡ ಶಿಯಾ ದೇಶವನ್ನ ಸರ್ವನಾಶ ಮಾಡೋಕೆ ಸಜ್ಜಾಗಿದೆ. ಇದಕ್ಕಾಗಿ ಅಮೆರಿಕ ತನ್ನ ಬೃಹತ್ ಯುದ್ಧ ನೌಕೆ ಯುಎಸ್ಎಸ್ ಟ್ರಪೋಲಿಯನ್ನ ನಿಯೋಜನೆ ಮಾಡಿದೆ ಕೂಡ. ಸುಮಾರು 3,500 ನೌಕಾಪಡೆಗಳೊಂದಿಗೆ ಯುಎಸ್ ಸೆಂಟ್ರಲ್ ಕಮಾಂಡ್ ಪ್ರದೇಶಕ್ಕೆ ಯುದ್ಧ ನೌಕೆ ಆಗಮಿಸಿದೆ. ಈ ಯುದ್ಧ ನೌಕೆಯಲ್ಲಿ ಹೆಲಿಕಾಪ್ಟರ್ಗಳು, F-35B ಜಂಟಿ ಸ್ಟ್ರೈಕ್ ಫೈಟರ್ ಜೆಟ್ಗಳು ದಾಳಿಗೆ ರೆಡಿಯಾಗಿವೆ. ಸೌದಿ ಅರೇಬಿಯಾ, ಬಹ್ರೈನ್, ಇರಾಕ್, ಸಿರಿಯಾ, ಜೋರ್ಡಾನ್, ಕತಾರ್, ಯುಎಇ ಮತ್ತು ಕುವೈತ್ ಸೇರಿ ಹಲವೆಡೆ ಇರುವಂತಹ ಯುಎಸ್ ಮಿಲಿಟರಿ ಬೇಸ್ಗಳಲ್ಲಿ ಅಮೆರಿಕದ ಸೈನಿಕರು ಬೀಡು ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲೇ ಇರಾನ್ ಮೇಲೆ ಮುಗಿ ಬೀಳಲಿದ್ದಾರೆ. ಎರಡನೇ ತಿಂಗಳಿಗೆ ಕಾಲಿಡ್ತಾ ಇದ್ದಂತೆ ಮಧ್ಯಪ್ರಾಚ್ಯದ ಯುದ್ಧ ರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ವಿನಾಶಕ್ಕೆ ಅಮೆರಿಕ ಮುನ್ನಡೆಯನ್ನ ಬರೆದಿದೆ. ಆದರೆ ಟ್ರಂಪ್ ಅಂದುಕೊಂಡಷ್ಟು ಈ ಕಾರ್ಯಾಚರಣೆ ಮಾತ್ರ ಸುಲಭವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧ ರಣರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಪಣ ತೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ರಣರಂಗದ ಆಟವನ್ನೇ ಬದಲಿಸಿದ್ದಾರೆ. ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸ್ಕೆಚ್ ಹಾಕಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿಯನ್ನ ಹೊಡೆದು ಹಾಕಿದ್ರು, ಇರಾನ್ ಮಾತ್ರ ಶರಣಾಗ್ತಿಲ್ಲ. ಮೌಸ್ತಫಾ ಖಮೇನಿಯನ್ನ ಹಾಸಿಗೆ ಹಿಡಿಸಿದ್ರು, ಟಾಪ್ ಮೋಸ್ಟ್ ನಾಯಕರನ್ನೇ ಫಿನಿಶ್ ಮಾಡಿದ್ರು ಕೂಡ ಖಮೇನಿ ಪಡೆ ಮಾತ್ರ ಮಂಡಿಯೂರ್ತಾನೇ ಇಲ್ಲ. ಪರಮಾಣು ಕೇಂದ್ರವನ್ನೇ ಒಡೀಸ್ ಮಾಡಿದ್ರು, ಶಿಯಾ ದೇಶ ಕಿಂಚಿತ್ತೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಗಾಯಗೊಂಡ ಸಿಂಹದಂತೆ ಇರಾನ್ ಗರ್ಜನೆ ಮಾಡ್ತಾ ಇದೆ. ಹಲ್ಲು ಕಿತ್ತರೂ ಕೂಡ ಮುಸುಗುಡ್ತಾ ಇದೆ. ರೊಚ್ಚಿಗೆದ್ದ ಟ್ರಂಪ್ ಈಗ ರಣರಂಗದ ಆಟವನ್ನೇ ಬದಲಾಯಿಸಿದ್ದಾರೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಇರಾನ್ಗೆ ನುಗ್ಗಿ ಹೊಡೆಯಲು ಸಜ್ಜಾದ ಅಮೆರಿಕ.
ಇರಾನ್ ಮುಂದೆ ಜಗತ್ತಿನ ಅತಿದೊಡ್ಡ ಸೇನೆ ಕೆಲಸಕ್ಕೆ ಬರ್ತಿಲ್ಲ. ಅದೆಷ್ಟೇ ಬಲಾಢ್ಯ ಶಸ್ತ್ರಾಸ್ತ್ರಗಳಿದ್ರೂ ಕೂಡ ವರ್ಕೌಟ್ ಆಗ್ತಿಲ್ಲ. ಇದನ್ನೆಲ್ಲ ಕಂಡು ಹುಚ್ಚನಾಗ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಈಗ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ವಾಯುದಾಳಿ ಮಾಡ್ತಿದ್ದ ದೊಡ್ಡಣ್ಣ ಈಗ ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸಜ್ಜಾಗಿದ್ದಾರಂತೆ. ಯಥಾಯಗತಾಯವಾಗಿ ಇರಾನ್ನ ತೈಲ ನಾಡಿಯನ್ನ ವಶಕ್ಕೆ ಪಡೆಯೋದೇ ಟ್ರಂಪ್ ಪಣ ತೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ, ಕಾರ್ ದ್ವೀಪ ಕೈವಶಕ್ಕೆ ಶಪಥ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಇರಾನ್ ಒಳಗೆ ಸೈನಿಕರನ್ನ ನುಗ್ಗಿಸೋಕೆ ದೊಡ್ಡಣ್ಣ ಮುಂದಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಸೈನಿಕರನ್ನ ರೆಡಿ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅಮೆರಿಕದ ಸೈನಿಕರು ಇರಾನ್ಗೆ ನುಗ್ಗಲಿದ್ದಾರೆ. ಇರಾನ್ಗೆ ವಾಯು, ಭೂಮಿ, ನೌಕೆ ಮೂಲಕ ಹೊಡೆಯೋಕೆ ಅಮೆರಿಕ ಪ್ಲಾನ್ ಮಾಡಿದೆ. 3 ಕಡೆಗಳಿಂದಲೂ ಕೂಡ ಶಿಯಾ ದೇಶವನ್ನ ಸರ್ವನಾಶ ಮಾಡೋಕೆ ಸಜ್ಜಾಗಿದೆ. ಇದಕ್ಕಾಗಿ ಅಮೆರಿಕ ತನ್ನ ಬೃಹತ್ ಯುದ್ಧ ನೌಕೆ ಯುಎಸ್ಎಸ್ ಟ್ರಪೋಲಿಯನ್ನ ನಿಯೋಜನೆ ಮಾಡಿದೆ ಕೂಡ. ಸುಮಾರು 3,500 ನೌಕಾಪಡೆಗಳೊಂದಿಗೆ ಯುಎಸ್ ಸೆಂಟ್ರಲ್ ಕಮಾಂಡ್ ಪ್ರದೇಶಕ್ಕೆ ಯುದ್ಧ ನೌಕೆ ಆಗಮಿಸಿದೆ. ಈ ಯುದ್ಧ ನೌಕೆಯಲ್ಲಿ ಹೆಲಿಕಾಪ್ಟರ್ಗಳು, F-35B ಜಂಟಿ ಸ್ಟ್ರೈಕ್ ಫೈಟರ್ ಜೆಟ್ಗಳು ದಾಳಿಗೆ ರೆಡಿಯಾಗಿವೆ. ಸೌದಿ ಅರೇಬಿಯಾ, ಬಹ್ರೈನ್, ಇರಾಕ್, ಸಿರಿಯಾ, ಜೋರ್ಡಾನ್, ಕತಾರ್, ಯುಎಇ ಮತ್ತು ಕುವೈತ್ ಸೇರಿ ಹಲವೆಡೆ ಇರುವಂತಹ ಯುಎಸ್ ಮಿಲಿಟರಿ ಬೇಸ್ಗಳಲ್ಲಿ ಅಮೆರಿಕದ ಸೈನಿಕರು ಬೀಡು ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲೇ ಇರಾನ್ ಮೇಲೆ ಮುಗಿಬೀಳಲಿದ್ದಾರೆ. ಎರಡನೇ ತಿಂಗಳಿಗೆ ಕಾಲಿಡ್ತಾ ಇದ್ದಂತೆ ಮಧ್ಯಪ್ರಾಚ್ಯದ ಯುದ್ಧ ರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ವಿನಾಶಕ್ಕೆ ಅಮೆರಿಕ ಮುನ್ನಡೆಯನ್ನ ಬರೆದಿದೆ. ಆದರೆ ಟ್ರಂಪ್ ಅಂದುಕೊಂಡಷ್ಟು ಈ ಕಾರ್ಯಾಚರಣೆ ಮಾತ್ರ ಸುಲಭವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧ ರಣರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಪಣ ತೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ರಣರಂಗದ ಆಟವನ್ನೇ ಬದಲಿಸಿದ್ದಾರೆ. ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸ್ಕೆಚ್ ಹಾಕಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿಯನ್ನ ಹೊಡೆದು ಹಾಕಿದ್ರು, ಇರಾನ್ ಮಾತ್ರ ಶರಣಾಗ್ತಿಲ್ಲ. ಮೌಸ್ತಫಾ ಖಮೇನಿಯನ್ನ ಹಾಸಿಗೆ ಹಿಡಿಸಿದ್ರು, ಟಾಪ್ ಮೋಸ್ಟ್ ನಾಯಕರನ್ನೇ ಫಿನಿಶ್ ಮಾಡಿದ್ರು ಕೂಡ ಖಮೇನಿ ಪಡೆ ಮಾತ್ರ ಮಂಡಿಯೂರ್ತಾನೇ ಇಲ್ಲ. ಪರಮಾಣು ಕೇಂದ್ರವನ್ನೇ ಒಡೀಸ್ ಮಾಡಿದ್ರು, ಶಿಯಾ ದೇಶ ಕಿಂಚಿತ್ತೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಗಾಯಗೊಂಡ ಸಿಂಹದಂತೆ ಇರಾನ್ ಗರ್ಜನೆ ಮಾಡ್ತಾ ಇದೆ. ಹಲ್ಲು ಕಿತ್ತರೂ ಕೂಡ ಮುಸುಗುಡ್ತಾ ಇದೆ. ರೊಚ್ಚಿಗೆದ್ದ ಟ್ರಂಪ್ ಈಗ ರಣರಂಗದ ಆಟವನ್ನೇ ಬದಲಾಯಿಸಿದ್ದಾರೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಇರಾನ್ಗೆ ನುಗ್ಗಿ ಹೊಡೆಯಲು ಸಜ್ಜಾದ ಅಮೆರಿಕ. ಇರಾನ್ ಮುಂದೆ ಜಗತ್ತಿನ ಅತಿದೊಡ್ಡ ಸೇನೆ ಕೆಲಸಕ್ಕೆ ಬರ್ತಿಲ್ಲ. ಅದೆಷ್ಟೇ ಬಲಾಢ್ಯ ಶಸ್ತ್ರಾಸ್ತ್ರಗಳಿದ್ರೂ ಕೂಡ ವರ್ಕೌಟ್ ಆಗ್ತಿಲ್ಲ. ಇದನ್ನೆಲ್ಲ ಕಂಡು ಹುಚ್ಚನಾಗ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಈಗ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ವಾಯುದಾಳಿ ಮಾಡ್ತಿದ್ದ ದೊಡ್ಡಣ್ಣ ಈಗ ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸಜ್ಜಾಗಿದ್ದಾರಂತೆ. ಯಥಾಯಗತಾಯವಾಗಿ ಇರಾನ್ನ ತೈಲ ನಾಡಿಯನ್ನ ವಶಕ್ಕೆ ಪಡೆಯೋದೇ ಟ್ರಂಪ್ ಪಣ ತೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ, ಕಾರ್ ದ್ವೀಪ ಕೈವಶಕ್ಕೆ ಶಪಥ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಇರಾನ್ ಒಳಗೆ ಸೈನಿಕರನ್ನ ನುಗ್ಗಿಸೋಕೆ ದೊಡ್ಡಣ್ಣ ಮುಂದಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಸೈನಿಕರನ್ನ ರೆಡಿ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅಮೆರಿಕದ ಸೈನಿಕರು ಇರಾನ್ಗೆ ನುಗ್ಗಲಿದ್ದಾರೆ. ಇರಾನ್ಗೆ ವಾಯು, ಭೂಮಿ, ನೌಕೆ ಮೂಲಕ ಹೊಡೆಯೋಕೆ ಅಮೆರಿಕ ಪ್ಲಾನ್ ಮಾಡಿದೆ. 3 ಕಡೆಗಳಿಂದಲೂ ಕೂಡ ಶಿಯಾ ದೇಶವನ್ನ ಸರ್ವನಾಶ ಮಾಡೋಕೆ ಸಜ್ಜಾಗಿದೆ. ಇದಕ್ಕಾಗಿ ಅಮೆರಿಕ ತನ್ನ ಬೃಹತ್ ಯುದ್ಧ ನೌಕೆ ಯುಎಸ್ಎಸ್ ಟ್ರಪೋಲಿಯನ್ನ ನಿಯೋಜನೆ ಮಾಡಿದೆ ಕೂಡ. ಸುಮಾರು 3,500 ನೌಕಾಪಡೆಗಳೊಂದಿಗೆ ಯುಎಸ್ ಸೆಂಟ್ರಲ್ ಕಮಾಂಡ್ ಪ್ರದೇಶಕ್ಕೆ ಯುದ್ಧ ನೌಕೆ ಆಗಮಿಸಿದೆ. ಈ ಯುದ್ಧ ನೌಕೆಯಲ್ಲಿ ಹೆಲಿಕಾಪ್ಟರ್ಗಳು, F-35B ಜಂಟಿ ಸ್ಟ್ರೈಕ್ ಫೈಟರ್ ಜೆಟ್ಗಳು ದಾಳಿಗೆ ರೆಡಿಯಾಗಿವೆ.
ಸೌದಿ ಅರೇಬಿಯಾ, ಬಹ್ರೈನ್, ಇರಾಕ್, ಸಿರಿಯಾ, ಜೋರ್ಡಾನ್, ಕತಾರ್, ಯುಎಇ ಮತ್ತು ಕುವೈತ್ ಸೇರಿ ಹಲವೆಡೆ ಇರುವಂತಹ ಯುಎಸ್ ಮಿಲಿಟರಿ ಬೇಸ್ಗಳಲ್ಲಿ ಅಮೆರಿಕದ ಸೈನಿಕರು ಬೀಡು ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲೇ ಇರಾನ್ ಮೇಲೆ ಮುಗಿಬೀಳಲಿದ್ದಾರೆ. ಎರಡನೇ ತಿಂಗಳಿಗೆ ಕಾಲಿಡ್ತಾ ಇದ್ದಂತೆ ಮಧ್ಯಪ್ರಾಚ್ಯದ ಯುದ್ಧ ರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ವಿನಾಶಕ್ಕೆ ಅಮೆರಿಕ ಮುನ್ನುಡಿಯನ್ನ ಬರೆದಿದೆ. ಆದರೆ ಟ್ರಂಪ್ ಅಂದುಕೊಂಡಷ್ಟು ಈ ಕಾರ್ಯಾಚರಣೆ ಮಾತ್ರ ಸುಲಭವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.